ಭಾರತದ ಮಹಾನ್ ಸಂತರನ್ನು ನೆನಪಿಸಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಅವರ ಜೀವನವು ನಮಗೆ ಉನ್ನತ ಶಕ್ತಿಗಳನ್ನು ನೆನಪಿಸುತ್ತದೆ, ಆಂತರಿಕ ಪರಿವರ್ತನೆಯನ್ನು ಪ್ರೇರೇಪಿಸುತ್ತದೆ ಮತ್ತು ನಮ್ಮ ನಂಬಿಕೆಯನ್ನು ಜೀವಂತವಾಗಿರಿಸುತ್ತದೆ. ಅಪ್ಪರ್ ನಂದನಾರ್, ಮಾಣಿಕವಾಚಾಕರ್, ಅಪ್ಪಜ್ಯ ದೀಕ್ಷಿತರ್ ಮತ್ತು ಇತರರ ಬಗ್ಗೆ ಹಿಂದಿನ 9 ಸಂಚಿಕೆಗಳನ್ನು ನೀವು ತಪ್ಪಿಸಿಕೊಂಡಿದ್ದರೆ ದಯವಿಟ್ಟು ವಿವರಣೆಯಲ್ಲಿನ ಲಿಂಕ್ಗಳನ್ನು ಪರಿಶೀಲಿಸಿ ಮತ್ತು ಅವುಗಳನ್ನು ನೋಡಿ. ಇಂದು ನಾವು ಸಂತ ಚೆಂದನಾರ್ ಅವರ ಜೀವನವನ್ನು ಪ್ರವೇಶಿಸುತ್ತೇವೆ. ಅವರ ಭಕ್ತಿ ಎಷ್ಟು ಪರಿಶುದ್ಧವಾಗಿತ್ತು ಎಂದರೆ ಭಗವಾನ್ ಶಿವನು ಸ್ವತಃ ಅವರ ವಿನಮ್ರ ಅರ್ಪಣೆಯನ್ನು ಸ್ವೀಕರಿಸಲು ಕೆಳಗಿಳಿದನು. ಚೆಂದನಾರ್ ಅವರು ತಮಿಳುನಾಡಿನ ತಿರುವೆಂಕಾಡು ಬಳಿಯ ನಂಗೂರಿನಲ್ಲಿ ಜನಿಸಿದರು. ಯುವಕನಾಗಿದ್ದಾಗ ಅವರು ಶ್ರೀಮಂತ ವ್ಯಾಪಾರಿ ಪಟ್ಟಿನಟ್ಟು ಅಡಿಗಲ್ ಅವರ ಮುಖ್ಯ ಲೆಕ್ಕಿಗರಾಗಿ ಸೇವೆ ಸಲ್ಲಿಸಿದರು. ಪಟ್ಟಿನಟ್ಟು ಅಡಿಗಲ್ ಎಲ್ಲಾ ಸಂಪತ್ತನ್ನು ತ್ಯಜಿಸಿ ಅವುಗಳನ್ನು ಸಾರ್ವಜನಿಕರಿಗೆ ಹಂಚುವಂತೆ ಚೆಂದನಾರ್ ಅವರನ್ನು ಕೇಳಿದಾಗ ಕೋಪಗೊಂಡ ಸಂಬಂಧಿಕರು ಚೋಳ ರಾಜನಿಗೆ ದೂರು ನೀಡಿದರು ಮತ್ತು ಚೆಂದನಾರ್ ಅವರನ್ನು ಸೆರೆಮನೆಗೆ ಹಾಕಲಾಯಿತು. ಪಟ್ಟಿನಾಥಡಿಗಲ್ ಮಧ್ಯಪ್ರವೇಶಿಸಿ ಸತ್ಯವನ್ನು ವಿವರಿಸಿದರು ಮತ್ತು ಚೆಂದನಾರ್ ಅವರನ್ನು ಬಿಡುಗಡೆ ಮಾಡಲಾಯಿತು. ಲೌಕಿಕ ಜೀವನವನ್ನು ಬಿಟ್ಟು ಅವರು ನಟರಾಜರ ಪವಿತ್ರ ವಾಸಸ್ಥಾನವಾದ ಚಿದಂಬರಂಗೆ ತೆರಳಿದರು. ಇಲ್ಲಿ ಅವರು ಸರಳವಾಗಿ ವಾಸಿಸುತ್ತಿದ್ದರು. ಉರುವಲು ಕತ್ತರಿಸಿ ಮಾರಾಟ ಮಾಡುವುದು, ತಮ್ಮ ಅಲ್ಪ ಸಂಪಾದನೆಯನ್ನು ಒಂದು ಪವಿತ್ರ ಉದ್ದೇಶಕ್ಕಾಗಿ ಬಳಸುವುದು, ಪ್ರತಿದಿನ ಒಬ್ಬ ಶಿವನ ಭಕ್ತನಿಗೆ ಆಹಾರವನ್ನು ನೀಡುವುದು. ಚೆಂದನಾರ್ಗೆ ಶಿವನ ಭಕ್ತರ ಸೇವೆ ಮಾಡುವುದು ಸ್ವತಃ ಶಿವನ ಆರಾಧನೆಯಾಗಿತ್ತು. ಒಂದು ಮಳೆಗಾಲದ ದಿನ ನೆನೆಸಿದ ಉರುವಲು ಯಾವುದೇ ಆದಾಯವನ್ನು ತರಲಿಲ್ಲ ಮತ್ತು ಅವನಿಗೆ ತಿನ್ನಲು ಏನೂ ಇರಲಿಲ್ಲ. ಇನ್ನೂ ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಂಡು ಅವನು ಕಾಳಿಯ ಸರಳ ಚೆಂಡನ್ನು ತಯಾರಿಸಿದನು, ನೀರಿನೊಂದಿಗೆ ಬೆರೆಸಿದ ಹಿಟ್ಟು ಮತ್ತು ಭಕ್ತನಿಗಾಗಿ ಕಾಯುತ್ತಿದ್ದನು. ಒಬ್ಬ ವಿನಮ್ರ ಭಕ್ತನು ಬಂದನು, ಸಂತೋಷದಿಂದ ಕಾಳಿಯನ್ನು ತಿಂದನು, ಹೆಚ್ಚಿನದನ್ನು ಕೇಳಿದನು ಮತ್ತು ಚೆಂದನಾರ್ ಅದನ್ನು ಪ್ರೀತಿಯಿಂದ ನೀಡಿದರು. ಮರುದಿನ ಬೆಳಿಗ್ಗೆ ಚಿದಂಬರಂನ ಪುರೋಹಿತರು ಅದೇ ಕಾಳಿಯನ್ನು ಭಗವಾನ್ ನಟರಾಜನ ಪವಿತ್ರ ದೇಹದ ಮೇಲೆ ಲೇಪಿಸಿದ್ದನ್ನು ನೋಡಿ ಆಘಾತಕ್ಕೊಳಗಾದರು. ರಾಜನು ಈ ಪವಾಡವನ್ನು ಕೇಳಿದನು ಮತ್ತು ಚಿಂತೆಗೀಡಾದನು ಮತ್ತು ಆಶ್ಚರ್ಯಚಕಿತನಾದನು. ಆ ರಾತ್ರಿ ಶಿವನು ತನ್ನ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದನು, ನನ್ನ ಪವಿತ್ರ ರೂಪದ ಮೇಲೆ ನೀನು ಕಂಡ ಕಾಳಿಯನ್ನು ಚೆಂದನಾರ್ ಶುದ್ಧ ಪ್ರೀತಿಯಿಂದ ಅರ್ಪಿಸಿದನು. ರಾಜನು ಭಾವಪ್ರವಶನಾಗಿ ಎಚ್ಚರಗೊಂಡನು ಮತ್ತು ತಕ್ಷಣ ತನ್ನ ಮಂತ್ರಿಗಳನ್ನು ಆಶೀರ್ವದಿಸಲ್ಪಟ್ಟ ಭಕ್ತನನ್ನು ಹುಡುಕಲು ಕಳುಹಿಸಿದನು. ಮಾರ್ಗಟಿ ತಿಂಗಳಲ್ಲಿ ಭವ್ಯವಾದ ಅರುದ್ರ ದರಿಸನಂ ಉತ್ಸವದಲ್ಲಿ ದೇವಾಲಯದ ರಥವು ಇದ್ದಕ್ಕಿದ್ದಂತೆ ನೆಲಕ್ಕೆ ಕುಸಿದು ಚಲಿಸಲು ನಿರಾಕರಿಸಿತು. ಎಳೆಯುವುದು, ತಳ್ಳುವುದು ಏನೂ ಕೆಲಸ ಮಾಡಲಿಲ್ಲ. ಆಗ ಒಂದು ದೈವಿಕ ಧ್ವನಿ ಘೋಷಿಸಿತು, ಸೆಂಡನ್ ಹಾಡಿದಾಗ ರಥವು ಚಲಿಸುತ್ತದೆ. ಜನಜಂಗುಳಿಯ ನಡುವೆ ಮೌನವಾಗಿ ನಿಂತಿದ್ದ ಸೆಂಡನಾರ್ ವಿನಮ್ರತೆಯಿಂದ ನಡುಗುತ್ತಿದ್ದನು. ಚಿದಂಬರಂ ದೇವರ ಮುಂದೆ ಹಾಡುವುದು ಹೇಗೆ ಎಂದು ತಿಳಿಯದೆ ಅವನು ಪ್ರಾರ್ಥಿಸಿದನು ಮತ್ತು ಶಿವನ ಕೃಪೆ ಹರಿಯಿತು. ಅವರು ಹಾಡಲು ಪ್ರಾರಂಭಿಸಿದರು, ಮನುಗತಿಲ್ಲೆ ಪಲ್ಲಾಂಡು ಕುರು ಧುಮೆ. ಈ ಆರಂಭದೊಂದಿಗೆ ಅವರು ತಿರುಪ್ಪಲ್ಲಾಂಡಿನ ಎಲ್ಲಾ 13 ಸ್ತೋತ್ರಗಳನ್ನು ಹಾಡಿದರು. ಭಕ್ತರು ಹಗ್ಗಗಳನ್ನು ಎಳೆಯುತ್ತಿದ್ದಂತೆ ಬೃಹತ್ ರಥವು ಚಲಿಸಲು ಪ್ರಾರಂಭಿಸಿತು. ನಿಧಾನವಾಗಿ, ನಂತರ ಭವ್ಯವಾಗಿ, ಅದು ಮೆರವಣಿಗೆಯನ್ನು ಪೂರ್ಣಗೊಳಿಸುವವರೆಗೆ. ಸೆಂದನಾರ್ನ ಭಕ್ತಿಗೆ ರಾಜ ಮತ್ತು ಜನರು ಭಯಭೀತರಾಗಿ ನಮಸ್ಕರಿಸಿದರು. 9ನೇ ತಿರುಮುರೈನಲ್ಲಿ ಸಂರಕ್ಷಿಸಲ್ಪಟ್ಟ ಸೆಂಡನಾರ್ನ ತಿರುಪ್ಪಲ್ಲಾಂಡು ಅನ್ನು ಶಿವ ದೇವಾಲಯಗಳಲ್ಲಿ ಪವಿತ್ರ ಪಂಚಪುರಾಣದ ಭಾಗವಾಗಿ ಇಂದಿಗೂ ಹಾಡಲಾಗುತ್ತದೆ. ಸಂತ ಚೆಂಡನಾರ್ ಅವರ ಜೀವನವು ಒಂದು ಕಾಲಾತೀತ ಸತ್ಯವನ್ನು ಕಲಿಸುತ್ತದೆ. ಭಕ್ತಿಯನ್ನು ನಾವು ಏನು ನೀಡುತ್ತೇವೆ ಎಂಬುದರ ಮೇಲೆ ಅಳೆಯಲಾಗುವುದಿಲ್ಲ, ಆದರೆ ನಾವು ಅದನ್ನು ನೀಡುವ ಪ್ರೀತಿಯಿಂದ ಅಳೆಯಲಾಗುತ್ತದೆ. ಓಂ ನಮಃ ಶಿವಾಯ.